ಬೆಳವಾಡಿ ಉದ್ಭವ ಗಣಪತಿ ಪ್ರೌಢಶಾಲೆ ಪ್ರಾಯಶಃ 1982-83ರಲ್ಲಿ ಪ್ರಾರಂಭ ಆಗುತ್ತೆ. ಮೊದಲು ಈ ಶಾಲೆಯನ್ನು ಮುಸಿಯಣ್ಣನವರ ಸಿದ್ದಣ್ಣನವರ ಮನೆಯಲ್ಲಿ ಮಾಡಿದರು. ಆ ನಂತರ ಈ ಶೃಂಗೇರಿ ಶ್ರೀಮಠದ ಈ ಒಂದು ಮನೆಯನ್ನು ಬಿಟ್ಟುಕೊಡ್ತಾರೆ. ಪ್ರಾಯಶಃ ನಾವೆಲ್ಲ ಇಲ್ಲೇ ಓದಿದ್ದು 92-93ನೇ ಸಾಲಿನಲ್ಲಿ ನಾವು ಇಲ್ಲಿ ಓದ್ತಾ ಇದ್ವಿ. ಪ್ರಾಯಶಃ ಉದ್ಭವ ಗಣಪತಿ ದೇವಸ್ಥಾನದ ಎದುರಿನಿಂದ ಈಗ ಬಂದು ನಾವು ಶಾಲೆಗೆ ಪ್ರವೇಶವನ್ನು ಪಡಿತಾ ಇದ್ವಿ. ನಮಗೆ ಇಲ್ಲಿ ಕಚೇರಿ ಇತ್ತು. ಇದು 9ನೇ ತರಗತಿ ನಮಗೆ ಇದ್ದಿತ್ತು. 9ನೇ ತರಗತಿ ನಡೀತಾ ಇತ್ತು. ಆ ನಂತರ ಪಕ್ಕದಲ್ಲಿ 10ನೇ ತರಗತಿಯನ್ನ ಮಾಡ್ತಾ ಇದ್ರು. ಈ ಭಾಗದಲ್ಲಿ ನಮಗೆ ಆಟ ಆಡಲಿಕ್ಕೆ ಇದೊಂದು ಈ ಭಾಗದಲ್ಲಿ ಇದು ಉದ್ಭವ ಗಣಪತಿ ಪ್ರೌಢಶಾಲೆ ಇಲ್ಲಿದ್ದಂಥ ಸಂದರ್ಭದಲ್ಲಿ ಇದು ಖೋಖೋ ಆಟದ ಮೈದಾನವಾಗಿತ್ತು. ಪ್ರಾಯಶಃ ಈ ಭಾಗದ ಎಲ್ಲ ಮಕ್ಕಳು ಊರು ಬಾಗಲು ಆಶ್ರಯಿಸಿದ್ರು ಆಟ ಆಡೋದಕ್ಕೆ. ಇಲ್ಲಿ ಎಲ್ಲ ಆಟಗಳನ್ನು ಆಡಿದ್ರು. ಮತ್ತೆ RSS ನ ಶಾಖೆ ಇಲ್ಲಿ ಶಾಖೆಗಳು. ಹೌದು. ಆಮೇಲೆ ನಂತರದಲ್ಲಿ ಶಾಲೆ ವಾರ್ಷಿಕೋತ್ಸವ ನಡೆದ್ರೆ ಇದು ಇಲ್ಲಿ ವೇದಿಕೆಯನ್ನ ಈ ಭಾಗದಲ್ಲಿ ಮಾಡ್ತಾ ಇದ್ರು. ಹೌದು. ಇವೆಲ್ಲ ಸವಿ ನೆನಪುಗಳು ಸಹ ಒಮ್ಮೆ ನಮ್ಮನ್ನ ಕಾಡುತ್ತೆ. ಹೌದಲ್ವಾ? ಹೇಗಿತ್ತು, ಹೇಗಾಯ್ತು ಅಂತಕ್ಕಂಥದ್ದು. ಆ ನಂತರ ಇಲ್ಲಿ ಉದ್ಭವ ಗಣಪತಿ ದೇವಸ್ಥಾನ ಅಭಿವೃದ್ಧಿ ಆಯ್ತು. ಮೂಲ ದೇವಸ್ಥಾನವನ್ನ ಕೆಡವಿ ಮತ್ತೆ ಹೊಸ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು. 1999ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರವಾಯಿತು. ಮೈದಾನ ಪ್ರತಿ ಶನಿವಾರದಲ್ಲಿ ಹೌದು ಇಲ್ಲಿ ಮಾಸ್ ಪೀಟಿಯನ್ನು ಮಾಡಿಸಲಾಗ್ತಾ. ಹೌದು ಹೌದು. ಮಂಜೇಗೌಡರು ನಮಗೆ ಪಿ ಟೀಚರ್ ಇದ್ರು. ಈ ಸ್ಥಳದಲ್ಲಿ ಅರಳಿ ಮರ ಇತ್ತು, ಹಳೆಯದು. ಇಲ್ಲಿ ಆ ನಂತರ ಇದು ಈಗ ಅರಳಿ ಮರ ಇಲ್ಲಿದೆ. ಪ್ರಾಚೀನ ನಾವೇನು ಕೋಟೆ ಮೊದಲು ಅಂತೀವಿ, ಇದೇ ಕೋಟೆ ಅವಶೇಷ ಇವತ್ತು ಇಲ್ಲಿದೆ ಅಂತಂದ್ರೆ ಇದೇ ಕೋಟೆ ಮೊದಲು. ಇದು ಮುಖೇನ ಒಂದು ಗ್ರಾಮ ಪ್ರದಕ್ಷಿಣೆ ಮುಖೇನ ಇದು ಕೋಟೆ ಮೊಗ್ಲು ಅಂತಲೇ ಇದನ್ನು ಕರೀತಾ ಇದ್ದೀವಿ. ತಡೆಗೋಡೆ ಇದು ಇತ್ತು. ನಂತರದ ಅದರ ಪಕ್ಕದಲ್ಲಿ ಒಂದು ಕಂದಕ ಇರ್ತಾ ಇತ್ತಂತೆ. ಯಾರೇ ಬಂದ್ರು ಸಹ ಕಂದಕವನ್ನು ದಾಟಿ ಊರನ್ನು ಪ್ರವೇಶ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತಕ್ಕಂಥ ಒಂದು ವಿಚಾರ ಇಲ್ಲಿದೆ. ನಮ್ಮ ಉದ್ಭವ ಗಣಪತಿ ಪ್ರೌಢಶಾಲೆಯ ಸ್ಟಾಫ್ ರೂಮ್ಗೆ ಹೋಗ್ಬೇಕು ಅಂತಂದ್ರೆ ಈ ಭಾಗದಲ್ಲೂ ಸಹ ನಾವು ಹೋಗ್ತಾ ಇದ್ವಿ. ತರಗತಿ ಆಗಿತ್ತು. ಆ ನಂತರ ಸ್ಟಾಫ್ ರೂಮ್ ಮಾಡಿದ್ರು. ಕ್ರೀಡಾ ಸಾಮಗ್ರಿಗಳನ್ನು ಇಡ್ಲಿಕ್ಕೆ ಮಾಡ್ತಾ ಇದ್ರು. ಇದು ಆಫೀಸಿನ ಹಿಂಭಾಗ. ಈಗಲೂ ಒಳಗೆ ಬನ್ನಿ ಈಗಲೂ ಇದೆ ನೋಡಿ. ಇದನ್ನ ಬರ್ದಿದ್ದ ನಾನೇ ಅವತ್ತು ಇದ್ರಲ್ಲಿ. ಪ್ರಾಯಶಃ 96ರಲ್ಲಿ ಬರ್ದಿದ್ದೆ ಇದನ್ನ. 96ರಲ್ಲಿ ಅಮೂಲ್ಯವಾಗದು. ವಿದ್ಯಾ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅಂತ ಬರೆದಿದ್ದೆ. ಬಟ್ ಆ ನೆನಪು ಇವತ್ತು ಸಹ ಮಾಸ ಇದೆ. ಇದು ಸ್ಟಾಫ್ ರೂಮ್. ಇದು ನಾವು ನಮ್ಮ ಪೀರಿಯಡ್ ಅಲ್ಲಿ, ನಮ್ಮ ಅವಧಿಯಲ್ಲಿ ಇದು SSLC ಆಗಿತ್ತು. ಪ್ರಾಯಶಃ ಇವತ್ತಿನ ಆಧುನಿಕ ಯುಗದಲ್ಲಿ ಬೇಕಾಗಿರ್ತಕ್ಕಂತಹ ಎಲ್ಲ ಸವಲತ್ತುಗಳನ್ನ ಸರ್ಕಾರದಿಂದ ಒದಗಿಸ್ತಾ ಇದೆ. ಬಟ್ ಅವತ್ತಿನ ಕಾಲದಲ್ಲಿ ಯಾವುದೇ ಸವಲತ್ತು ಇರಲಿಲ್ಲ, ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ. ನಾವು ಹೀಗೆ ಕೆರೆ ಅಂಗಳಕ್ಕೆ ನಾವು ಹೋಗ್ಬೇಕಾಗಿತ್ತು. ಮತ್ತು ಕಟ್ಟಡಗಳು ಕೊರತೆ ಇದ್ರೂ ಸಹ ಗುಣಮಟ್ಟದ ಶಿಕ್ಷಣ ಇತ್ತು. ಪ್ರತಿಯೊಬ್ಬರು ಸಹ ಸಂಸ್ಕಾರಯುತವಾಗಿರ್ತಕ್ಕಂತಹ ಒಂದು ಶಿಷ್ಯ ವೃಂದವನ್ನ ಅವರು ಬೆಳೆಸಿದ್ದಾರೆ ಅಂತ ನಾವೆಲ್ಲ. ಇಲ್ಲೊಂದು ಜಮೀನಿಗೆ ಒಂದು ದಾರಿ ಇತ್ತು. ಹೌದು. ಇದು ಗೋವಿಂದಪುರಕ್ಕೆ ಹೋಗ್ತಕ್ಕಂಥ ಒಂದು ಗೋವಿಂದಪುರಕ್ಕೆ ಮತ್ತೆ ಕೆಲವರು ಎಲ್ಲರೂ ಸಹ ಸಂದರ್ಭದಲ್ಲಿ ಇದಕ್ಕೆ ಬಂದಿದ್ದಾರೆ. ಇಲ್ಲಿ ಹೊಲಗಳಿಗೆ ಹೋಗ್ಲಿಕ್ಕೆ 1996ರಲ್ಲಿ ಹಳೆ ಉದ್ಭವ ಗಣಪತಿ ದೇವಸ್ಥಾನವನ್ನ ತೆರವುಗೊಳಿಸಿ ಆ ನಂತರ ಅಲ್ಲಿ ಶ್ರೀಮಠ ಶೃಂಗೇರಿಯಿಂದ 30 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು. ಇದರ ಒಂದು ಸಂತಸದ ವಿಚಾರವನ್ನು ತಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ತಳಮಟ್ಟದ ಪಾಯದಿಂದ ಹಿಡಿದು ಜೀರ್ಣೋದ್ಧಾರ ಆಗುವವರೆಗೂ ಸಹ, ಅಂದರೆ ಕಲಶಾರೋಹಣ ಆಗೋವರೆಗೂ ನಾನು ಈ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ದೀನಿ. ಗಾರೆ ಕಲಿಸ್ಕೊಡ್ತಕ್ಕಂಥ ಕೆಲಸ ಇರ್ಬೋದು, ಮಣ್ಣೂರೋದು, ಪ್ರತಿಯೊಂದು ಕೆಲಸ ಮಾಡಿದ್ದೀನಿ. ತಮಿಳುನಾಡಿನ ಕೆಲವರು ಗಾರೆ ಕೆಲಸದವರು ಈ ದೇವಸ್ಥಾನ ನಿರ್ಮಾಣಕ್ಕೆ ಬಂದಂಥವ್ರು. ತುಂಬ ಜನ ಇಲ್ಲಿ ಶ್ರೀಮಠ ಶೃಂಗೇರಿಯಿಂದ ಮಠದ ಮನೆಯಲ್ಲಿ ತಂಗಿ ಈ ದೇವಸ್ಥಾನದ ಭವ್ಯವಾದ ನಿರ್ಮಾಣವನ್ನು ಮಾಡಿದರು. 1999ರಲ್ಲಿ ಶ್ರೀ ಭಾರತೀಯ ತೀರ್ಥ ಪಾದಂಗಳವರ ಅಮೃತಾಸ್ತದಿಂದ ಈ ದೇವಸ್ಥಾನ ಪ್ರಾರಂಭಗೊಳ್ತು. ಅಂದಿನಿಂದ ಇಂದಿನವರೆಗೂ ಸಹ ದೇವಸ್ಥಾನ
ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಕಾಣ್ಕೊಂಡು ಬರ್ತಾ ಇದೆ.